ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಿಜಿಎಸ್ ಪಬ್ಲಿಕ್ ಶಾಲೆ ಬಾಗೇಪಲ್ಲಿ ಜ್ಞಾನಾಂಕುರ ಕಾರ್ಯಕ್ರಮವನ್ನು ಹಾರೈಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಗಳಾದ ಶ್ರೀ 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 ಮಂಗಳನಾಥ ಮಹಾಸ್ವಾಮೀಜಿ, ಬಿಜಿಎಸ್ ಸಮೂಹ ಸಂಸ್ಥೆ ಚಿಕ್ಕಬಳ್ಳಾಪುರ ಆಡಳಿತಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಶಿವರಾಮರೆಡ್ಡಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾದ ಮುನಿರಾಜು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ವಿದ್ಯೆ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸುವುದು ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಎಂಬ ವಿಚಾರದಂತೆ ಪೂಜ್ಯ ಶ್ರೀಗಳು ಮಕ್ಕಳಿಗೆ ಉತ್ತಮ ಕಲಿಕೆ ಹಾಗೂ ಸಂಸ್ಕಾರವನ್ನು ಕಲಿಸುವುದು ನಮ್ಮ ಬಿಜಿಎಸ್ ಸಂಸ್ಥೆಯ ಉದ್ದೇಶ. ಅದಕ್ಕಾಗಿ ಈ ರೀತಿ ಜ್ಞಾನಾಂಕುರ ಕಾರ್ಯಕ್ರಮದ ಉದ್ದೇಶ. ನಾವು ಶೃಂಗೇರಿ ಶಾರದಾ ಪೀಠದಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡುತ್ತಿರುವುದು ಸಂತಸದ ವಿಷಯವಾಗಿದೆ. ಶಿವರಾಮ್ ರೆಡ್ಡಿ ಸರ್ ಪೋಷಕರಾದ ನಾವು ಹೆಚ್ಚು ಮೊಬೈಲ್ ಫೋನ್ ಬಳಸುತ್ತಿರುವುದು ಮಕ್ಕಳ ಮೇಲೆ ಅತಿರಿಕ್ತವಾದ ತೊಂದರೆಗಳು ಆಗುತ್ತಿದ್ದಾರೆ. ದಯವಿಟ್ಟು ಮಕ್ಕಳಿಗೆ ಉತ್ತಮವಾದ ಕತೆ ಹೇಳುವುದು ಮತ್ತು ಪೌರಾಣಿಕ ನಾಟಕಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ರೀತಿ ಕಥೆಗಳು ಹೇಳುವ ಮುಖಾಂತರ ಮಕ್ಕಳಲ್ಲಿ ಉತ್ತಮ ಜ್ಞಾನಾಭಿವೃದ್ಧಿ ಬೆಳೆಸಬಹುದು ಎಂದು ತಿಳಿಸಿದ್ದಾರೆ. ವರದಿ ರಮೇಶ್ ಬಾಬು ಎನ್, ಎಂಜಿ ಕನ್ನಡ ನ್ಯೂಸ್, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರಸ್ವತಿ ನಮಸ್ತುಭ್ಯಂ ಹೇಳಿ. ಯಾಕೆ ಜೋರಾಗಿ ಹೇಳಿ? ನಮ್ಮ ಮಕ್ಕಳುಗಳೇ, ಒಂದೊಂದು ಮಕ್ಕಳು ಎಷ್ಟು ಸೌಂಡ್ ಆಗಿ ಹೇಳಿದ್ರು ನಿಮ್ಮ ಎದೆ. ಪರಮ ಪೂಜ್ಯ ಜಗದ್ಗುರು ಯುಗ ಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾರೆ ನಮಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರ್ತಾ, ಹೆಡ್ ಮಾಸ್ಟರ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಪೋಷಕರಿದ್ದಾರೆ, ನಿಮ್ಮ ಮುದ್ದು ಮಕ್ಕಳು ನಿಮ್ಮ ಜೊತೆಯಲ್ಲಿ ಇವತ್ತು ಕುಳಿತಿದ್ದಾವೆ. ಬಹುಶಃ ಆ ಊಟದಾಗಿಂದಲೂ ನೀವು ಇಷ್ಟೊತ್ತು ಯಾವತ್ತೂ ಒಟ್ಟಿಗೆ ಕೂಡಿಸ್ಕೊಂಡಿಲ್ಲ ಅನಿಸುತ್ತೆ. ಸುಮ್ಮನೆ ಅಲ್ಲೋಗು ಇಲ್ಲೋಗು ಏನೋ ಒಂದು ಮಾಡ್ಕೊಂಡೇ ಇದ್ವು. ಕಳೆದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಹಿಡಿದು ಕೂಡಿಸಿದಿರಿ. ಎಷ್ಟು ಸುಲಭ ಅಂತ ನಿಮಗೆ ಇವಾಗ ಅರ್ಥ ಆಗಿರ್ತದೆ. ಪಾಪ ಪುಟ್ಟ ಮಕ್ಕಳಲ್ವಾ, ಹಿಡಿದಿಟ್ಕೊಳ್ಳೋದು ಕಷ್ಟ. ಆ ಪುಟ್ಟ ಮಕ್ಕಳು ಏನು ಮಾಡಿದ್ರು ಅಂತ ಇಷ್ಟೊತ್ತು ನೋಡಿದ್ರಿ ನೀವು. ಬರ್ತವೆ, ಮೈಕ್ ಹಿಡ್ಕೊಳ್ತವೆ. ಯಾವ ಒಬ್ಬ ಪ್ರಧಾನಿ, CM ಅಥವಾ ಯೂನಿವರ್ಸಿಟಿ ಪ್ರೊಫೆಸರ್ಗೂ ಕಡಿಮೆ ಇಲ್ದಿರೋ ಹಂಗೆ ಪಟ 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 ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಸಂಸ್ಕೃತ ಆಗ್ಬೋದು, ಹಾಡಾಗ್ಬೋದು, ಭಾಷಣ ಆಗ್ಬೋದು, ಚಂದ ಮಾತಾಡಿ ಹೋಗ್ತಾನೆ ಇದ್ದಾವೆ ಅವು. ಇವೆಲ್ಲ UKG LKG ಅಷ್ಟೇ, ಏನು ದೊಡ್ಡ ಮಕ್ಕಳೇನು ಆಗಿಲ್ಲ. ನಿಮ್ಮ ಜೊತೆಯಲ್ಲಿರೋ ಮಕ್ಕಳಿಗೂ ಇವಕ್ಕೂ ಒಂದು 9 ರಿಂದ 12 ತಿಂಗಳು ಡಿಫ್ರೆನ್ಸ್ ಇರ್ಬೋದಷ್ಟೇ. ಇಷ್ಟೆಲ್ಲ ಇರುವಂಥ ಈ ಮಕ್ಕಳು ಇಷ್ಟು ಚಂದ ಮಾತಾಡಿ ಧೈರ್ಯವಾಗಿ ಹೋಗ್ತಾ ಇದ್ದಾವೆ ಅಂದರೆ ಇದಕ್ಕೆ 2 ಕಾರಣ ಇದೆ ಅಷ್ಟು ಚಂದ ಮಾತಾಡಲಿಕ್ಕೆ. ಒಂದು, ಮನೆಯಲ್ಲಿ ನೀವು ಕೊಟ್ಟಿರೋ ಸಂಸ್ಕಾರ, ನೀವು ಕೊಟ್ಟಿರುವಂತಹ ಒಂದು ಪ್ರಾಕ್ಟೀಸ್ ಆ ಮಕ್ಕಳಿಗೆ ಶಿಕ್ಷಕರು ಏನಾದ್ರು ಹೇಳಿ ಕಳಿಸಿದ್ರೆ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟಿರುವಂಥದ್ದು. ಅದು ಬಿಟ್ಟರೆ ಶಾಲೆಯಲ್ಲಿರುವಂತಹ ಶಿಕ್ಷಕರು ಬೆಳಗ್ಗಿಂದ ಸಂಜೆವರೆಗೂ ಮಾತಾಡಿಸಿ ಮೈಕ್ ಕೊಟ್ಟಿರೋಲ್ಲ, ಒಂದು ಪೆನ್ ಕೊಟ್ಟಿರ್ತಾರೆ, ಪೆನ್ ಹಿಡ್ಕೊಂಡು ಮಾತಾಡು ಅಂತೇಳಿ ಎಲ್ಲ ರೂಢಿ ಮಾಡಿರ್ತವೆ. ಸೊ ನಿಮ್ಮ ಏನೊಂದು ಸಪೋರ್ಟ್ ಮಾಡಿದಿರಿ, ಹುಟ್ಟದಾಗಿಂದ ಮಕ್ಕಳನ್ನ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಶಾಲೆಗೆ ಸೇರಿಸಿದ್ರಿ. ಇಲ್ಲಿರುವಂತಹ ಶಿಕ್ಷಕರು ಎಲ್ಲ ಸೇರಿ ಆ ಮಕ್ಕಳು ಕೊಟ್ಟಿರುವಂತಹ ಶಕ್ತಿಯನ್ನು 1-1.5 ನಿಮಿಷದಲ್ಲಿ ನಾವೇನು ಮುಂದೇನಾಗಬಲ್ವಿ, ನಮ್ಮ ಶಕ್ತಿ ಏನು ಅಂತ ತೋರಿಸ್ಕೊಟ್ಟು ಹೋಗಿರೋಂಥ ಎಲ್ಲ ಮಕ್ಕಳಿಗೂ ಸಹ ನಾವೆಲ್ಲ ಸೇರಿ ಒಂದು ಜೋರಾದ ಚಪ್ಪಾಳೆ ತಟ್ಕೊಂಡು ಮುಂದಿನ ವರ್ಷಕ್ಕೆ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಶಾಲೆಯ ಜ್ಞಾನಾಂಕುರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ
ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಿಗೆ ನಮಸ್ಕರಿಸಿ, ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳು, ಶಿಕ್ಷಣ ತಜ್ಞರು, ಅಹರ್ನಿಶಿ ಶಿಕ್ಷಣದ ವ್ಯವಸ್ಥೆಗೆ ಶ್ರಮಿಸ್ತಾ ಇರತಕ್ಕಂಥ ನೆಚ್ಚಿನ ಸಿಒರಾಗಿರ್ತಕ್ಕಂಥ ಶಿವರಾಮ್ ರೆಡ್ಡಿ ಅವರಿದ್ದಾರೆ. ಹಾಗೂ ನಮ್ಮ ಮುಖ್ಯ ಶಿಕ್ಷಕರು, ಅವರು ಕೂಡ ಶಾಲೆಯ ಶ್ರೇಯಸ್ಸಿಗೆ ಅಹರ್ನಿಶಿ ಶ್ರಮಿಸ್ತಾ ಇರ್ತಕ್ಕಂಥವರು ಅಂತ ಮುನ್ರಾಜ್ ಅವರಿದ್ದಾರೆ. ಹಾಗೂ ನಮ್ಮೆಲ್ಲ ಶಿಕ್ಷಕರು ಮತ್ತು ತಾವೆಲ್ಲ ತುಂಬ ಪ್ರೀತಿ ಇಟ್ಟು ಮಕ್ಕಳ ಭವಿಷ್ಯಕ್ಕೋಸ್ಕರ ತಾವೆಲ್ಲ ಬಂದು ಕೂತ್ಕೊಂಡಿದ್ದೀರಿ. ತಮಗೂ ಕೂಡ ಶುಭವನ್ನು ಕೋರ್ತಾ, ಪ್ರೀತಿಯ ಮಕ್ಕಳೇ, ಈಗಾಗಲೇ ಮಕ್ಕಳು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಜ್ಞಾನಾಂಕುರ ಅಂತಂದರೆ ಅಕ್ಷರಾಭ್ಯಾಸ, ಜ್ಞಾನಕ್ಕೆ ಒಂದು ಮೊಳಕೆ ಒಡಿಸ್ತಕ್ಕಂಥದ್ದು. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂಥೇಳಿ. ಹಾಗೆ ಅವರು ಹೇಳಿದ ಹಾಗೆ ಪ್ರಾರಂಭದಿಂದಲೂ ಕೂಡ ನಾವು ಎಷ್ಟೆಷ್ಟು ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಕೊಡ್ಕೊಂಬರ್ತೀವಿ, ಅದು ನಿಮಗೆ ಹಗುರ ಆಗತ್ತೆ ನಾಳೆ ಆ ಮಕ್ಕಳುಗಳನ್ನು ನೋಡ್ಕೊಳ್ಳಿಕ್ಕೆ. ಈಗ ನೀವು ಎಲ್ಲೇ ಈ ಬಾಲ್ಯದಲ್ಲೇ ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಕೊಡ್ತಾ ಬಂದರೆ ನಿಮ್ಗೆ ಮುಂದೆ ಅವ್ರು ಬೆಳೆದಂಗೆ ಇನ್ನೊಂದು 4 ಮಕ್ಕಳು ಮಾಡ್ಕೊಂಡ್ರೂ ಪರವಾಗಿಲ್ಲಾಗಿತ್ತಪ್ಪ ಅನ್ನಂಗೆ ಆಗುತ್ತೆ. ನಿಮಗೆ ಸಂಸ್ಕಾರ ಕೊಟ್ಟಿಲ್ಲ, ಈ ಮಕ್ಕಳಿಗೆ ತರಲೆ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಅದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂದರೆ ಮದುವೆಯಾರೋ ಯಾಕಾದೋ ಮಕ್ಕಳಾದರೂ ಯಾಕೆ ಮಾಡ್ಕೊಂಡ್ರು ಅನ್ನೋ ಮಟ್ಟಕ್ಕೆ ಹೋಗಿ ಮುಟ್ಬಿಡುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಸಂಸ್ಕಾರಗಳನ್ನ ಕೊಡಬೇಕು. ಮಕ್ಕಳು ತಪ್ಪಾಗಿರಲ್ಲ. ಹೇಳಿದ್ರು ಅವರು ಒಳ್ಳೆ ಮಾತನ್ನು, ಮಕ್ಕಳು ಯಾವತ್ತೂ ತಪ್ಪು ಮಾಡಲ್ಲ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಶ್ರೀಕೃಷ್ಣ ಹೇಳಿರೋದು, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತೇಳಿ. ಅಂದರೆ ದೊಡ್ಡವ್ರು ಏನು ಮಾಡ್ತಾರೆ, ಏನು ನಾವು ಅಂದ್ಕೊಂಡಿದ್ದೀವಿ ನಾವೆಲ್ಲ ಅಲ್ಲ, ನಾವು ತಿಳ್ಕೊಂಡಿದ್ದೀವಿ, ನಾವು ಪ್ರಜ್ಞಾವಂತರು, ಬುದ್ಧಿವಂತರು, ಯೋಗ್ಯರು, ನಾವು ಆ ಮಕ್ಕಳಿಗಿಂತ ದೊಡ್ಡವರು ಅಂತ ಶರೀರದಲ್ಲೂ ದೊಡ್ಡವರು ಇದ್ದೀವಿ, ವಯಸ್ಸಿನಲ್ಲೂ ದೊಡ್ಡಲ್ಲಿದ್ದೀವಿ, ಎಲ್ಲದೂ ಇದ್ದೀವಿ. ಅದು ನಮ್ಮ ಬೌದ್ಧಿಕ ಮಟ್ಟನೂ ಕೂಡ ಸಂಸ್ಕಾರದಿಂದ ಕೂಡಿದರೆ ನಾವು ಆವಾಗ ಆ ಮಕ್ಕಳಿಗಿಂತ ದೊಡ್ಡವರಾಗ್ತೀವಿ. ನಾನೊಂದು ಬುಕ್ ಓದಿದ್ದೆ ಹಿಂದೊಂದು ಸಲ, ಬಾಲ್ಯದಲ್ಲಿಯೇ ಸತ್ತ ಮುದುಕಿ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಬಾಲ್ಯದಲ್ಲಿಯೇ ಸತ್ತ ಮುದುಕಿ ಅಂದರೆ ಹೇಗೆ? ಮುದುಕಿ ಹೆಂಗೆ ಬಾಲ್ಯ ಆಗೋದು ಹೆಂಗೆ, ಮುದುಕ ಆಗೋದು ಹೆಂಗೆ, ಸಾಯೋದು ಹೆಂಗೆ? ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅದು ಓದ್ತಾ ಅರ್ಥ ಆಯಿತು, ಅವರು ಏಜ್ ಆಯಿತು, ಪಾಪ ಶರೀರ ಬೆಳೀತು, ವಯಸ್ಸು ಆಯಿತು, ಆದರೆ ಪಾಪ ಸಂಸ್ಕಾರ ಇರಲಿಲ್ಲ, ಒಳ್ಳೆ ನಡವಳಿಕೆಗಳನ್ನ ರೂಢಿಸ್ಕೊಂಡಿಲ್ಲ, ಸಂಸ್ಕಾರಗಳನ್ನ ರೂಢಿಸ್ಕೊಂಡಿಲ್ಲ, ಗುಣಗಳನ್ನು